ಗೌರಿಬಿದನೂರು ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಮಾನವೀಯತೆಯನ್ನೇ ಪ್ರಶ್ನಿಸುವ ಘಟನೆ ನಡೆದಿದೆ. ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ 90 ವರ್ಷದ ವೃದ್ಧೆ ಮಳೆ ನೀರಿನಲ್ಲೇ ರಾತ್ರಿ ಕಳೆಯಬೇಕಾದ ದುಸ್ಥಿತಿ ಎದುರಾಗಿದೆ. ಮನೆಗೆ ನುಗ್ಗಿದ ಚರಂಡಿ ನೀರಿನಲ್ಲಿ ನಡೆದ ವೃದ್ಧಿಯ ಸ್ಥಿತಿ ಕಂಡು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಆಡಳಿತ, ಜಿಲ್ಲಾಡಳಿತ ಮತ್ತು ತಾಲೂಕು ಪಂಚಾಯಿತಿ ಆಡಳಿತ, ಪಂಚಾಯಿತಿ ಇಲಾಖೆ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ರು. ಭಾರಿ ಮಳೆ ಬಂದಾಗ ಎರಡನೇ ಸಲ ಇದು ಭಾರಿ ಮಳೆ ಬಂದು ಒಳಗಡೆ ನೀರೆಲ್ಲ ನುಗ್ಗಿ ನೋಡಿ, ವಿಡಿಯೋ ನೋಡಿಬಿಟ್ಟು ನೀವು ತೀರ್ಮಾನ ಮೇಲಾಧಿಕಾರಿಗಳ ತಿಳಿಸಲು ಮನವಿ ಹಲವಾರು ಬಾರಿ ತಿಳಿಸಿದ್ದೀವಿ. ಯಾವುದೇ ಕ್ರಮ ತಗೊಂಡಿಲ್ಲ. ಭಾಳಷ್ಟು ತೊಂದರೆ ಆಗಿದೆ. 1993 ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, 95 ವರ್ಷ. ದಯವಿಟ್ಟು ಮುಂದಿನ ಕ್ರಮಕ್ಕೆ ಸರ್ಕಾರ ಏನು ಕ್ರಮ ತಗೊಳುತ್ತೋ ಅದ್ರ ಮೇಲೆ ಅದಾಗಲಿ. ಈಗ ವಾಸಕ್ಕೆ ಮನೆ ಇಲ್ಲ, ರೇಷನ್ ಎಲ್ಲ ನೆಂದೋಗ್ಬಿಟ್ಟಿದೆ, ಮಲಗೋ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ದಯವಿಟ್ಟು ನೀವು ಬಂದು ನೋಡಿ, ಸ್ಥಳ ಪರಿಶೀಲನೆ ಮಾಡಬೇಕಾಗಿ ಮೇಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ. ಮಲ್ಲಸಂದ್ರ ಗ್ರಾಮದ ಗೌರಮ್ಮ ಎಂಬ 90 ವರ್ಷದ ವೃದ್ಧೆ ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಾರೆ. ಕಳೆದ ರಾತ್ರಿ ಸುರಿದ ಭಾರಿ ಮಳೆಯಿಂದ ಗ್ರಾಮದ ಚರಂಡಿ ನೀರು ಸಂಪೂರ್ಣವಾಗಿ ಮನೆಗೆ ನುಗ್ಗಿದ್ದು, ಮನೆಯೊಳಗೆ 1 ಅಡಿಗೂ ಹೆಚ್ಚು ನೀರು ತುಂಬಿಕೊಂಡಿದೆ. ನಡೆಯಲು ಕಷ್ಟಪಡುವ ವಯಸ್ಸಿನಲ್ಲಿರುವ ವೃದ್ಧೆ ರಾತ್ರಿ ಇಡೀ ನೀರಿನಲ್ಲಿ ಕುಳಿತುಕೊಂಡು ಜೀವ ಭಯದಲ್ಲೇ ಕಾಲ ಕಳಿಬೇಕಾಯಿತು. ಗ್ರಾಮಸ್ಥರ ಪ್ರಕಾರ ಇದು ಹೊಸ ಸಮಸ್ಯೆಯಲ್ಲ. ವರ್ಷಗಳಿಂದ ಮಳೆ ಬಂದಾಗಲೆಲ್ಲ ಚರಂಡಿ ನೀರು ಮನೆಗಳಿಗೆ ನುಗ್ಗುತ್ತಿದೆ. ಆದರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾತ್ರ ಕಣ್ಣೆತ್ತಿಯೂ ನೋಡಿಲ್ಲ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಎಷ್ಟೋ ಬಾರಿ ಮನವಿ ಕೊಟ್ಟಿದ್ದೇವೆ, ಅಧಿಕಾರಿಗಳಿಗೆ ಹೇಳಿದ್ದೇವೆ, ಆದರೆ ಯಾರಿಗೂ ಜನರ ಕಷ್ಟ ಕಾಣ್ತಿಲ್ಲ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಗೌರಮ್ಮ ಹಾಗೂ ಅವರ ಮಗ ಗ್ರಾಮದ ಮಧ್ಯ ರಸ್ತೆಯಲ್ಲಿ ಕೂತು ಮೌನ ಪ್ರತಿಭಟನೆ ನಡೆಸಿದ್ರು. ರಸ್ತೆಯಲ್ಲೇ ಊಟ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ನಮ್ಮ ಕಷ್ಟ ಕೇಳೋರು ಯಾರೂ ಇಲ್ಲ, ಸಾಯೋ ಸ್ಥಿತಿಗೆ ಬಂದರೂ ಅಧಿಕಾರಿಗಳು ಬರೋದಿಲ್ಲ ಅಂತ ಕುಟುಂಬದವರು ಕಣ್ಣೀರಿಟ್ಟಿದ್ದಾರೆ. ಒಂದು ಕಡೆ ಸರ್ಕಾರ ಅಭಿವೃದ್ಧಿ, ಜನಸೇವೆ ಎಂಬ ಘೋಷಣೆ ಮಾಡ್ತಿದ್ರೆ, ಮತ್ತೊಂದು ಕಡೆ 90 ವರ್ಷದ ವೃದ್ಧೆ ಚರಂಡಿ ನೀರಿನಲ್ಲೇ ರಾತ್ರಿ ಕಳೆಯುವ ಸ್ಥಿತಿ ನಿರ್ಮಾಣವಾಗಿರುವುದು ಆಡಳಿತ ವ್ಯವಸ್ಥೆಯ ವೈಫಲ್ಯಕ್ಕೆ ಜೀವಂತ ಸಾಕ್ಷಿಯಾಗಿದೆ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಚರಂಡಿ ಸಮಸ್ಯೆ ಬಗೆಹರಿಸಿ ವೃದ್ಧೆಗೆ ಸುರಕ್ಷಿತ ವಾಸದ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವರದಿ ಸ್ವಾಗತ್, ಸುಮನ್ ಟಿವಿ, ಗೌರಿಬಿದನೂರು.